ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ, ನಮಗೆ ಸಂತೋಷ. ಈ ಕಾರ್ಯಕ್ರಮ ಮುಖಾಂತರ ದೇವರು ನಿಮ್ಮ ಹತ್ರ ಎಷ್ಟೋ ಸರಿ ಮಾತಾಡಿದ್ದಾನೆ ಮತ್ತು ಈ ಸತ್ಯವೇದದ ಎಷ್ಟೋ ಆಳವಾದ ಸಂಗತಿ ದೇವರು ನಿಮಗೆ ಪ್ರಕಟಪಡಿಸ್ತಾನೆ. ಎಷ್ಟೋ ಜನಕ್ಕೆ ಬಿಡುಗಡೆ ಆಗಿದೆ ಮತ್ತು ಎಷ್ಟೋ ನನಗೆ ಸ್ವಸ್ಥತೆ ಆಗಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ಇವತ್ತು ಕೂಡ ನಮ್ಮ ತಂದೆ ಆದ ದೇವರು ನಿಮ್ಮ ಹತ್ರ ಮಾತಾಡ್ತಾನೆ. ನಾವು ಪ್ರಾರ್ಥಿಸುವ. ತಂದೆ, ನಿನಗೆ ಸ್ತೋತ್ರಪ್ಪ. ನಿನ್ನ ಮಕ್ಕಳು ಕತನೆ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಸ್ವಾಮಿ. ನೋಡುವಾಗನೇ ಕತನೆ ನೀನು ಅವರಿಗೆ ಸ್ವಸ್ಥತೆ ಮಾಡು, ಬಿಡುಗಡೆ ಕೊಡಬೇಕಂದು ನಾನು ಪ್ರಾರ್ಥನೆ ಕತನೆ. ಸತ್ಯದ ಪರಿಜ್ಞಾನವನ್ನು ಕೊಡಬೇಕಂದು ನಾನು ಪ್ರಾರ್ಥನೆ. ನೀನು ಒಳ್ಳೆಯವನಾಗಿದ್ದ ಕತನೆ. ತಂದೆ, ನಿನಗೆ ಸ್ತೋತ್ರ ಕತನೆ. ಅಪ್ಪ, ನೀನು ಒಳ್ಳೆಯವನು. ನಮ್ಮ ಪ್ರಾರ್ಥನೆ ಕೇಳಿದಾಗ ಸ್ತೋತ್ರ. ಆಮೇನ್. ಯೋಹನ ಸುವಾರ್ತೆ 16 ನಾವು 23 ನಾವು ಧ್ಯಾನಿಸುವ. ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ. ಯಾವ ದಿನ ಅದು? ಈ ದಿನವಾಗಿದೆ. ಯೇಸುವಲ್ಲಿ ಹೇಳ್ತಾ ಇದ್ದೇನೆ, ಶಿಷ್ಯರಿಗೆ ಹೇಳ್ತಾ ಇದ್ದೇನೆ, ಯಾವ ಪ್ರಶ್ನೆ ನನಗೆ ಮಾಡೋದಿಲ್ಲ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ಯಾರ ಹೆಸರು? ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೊಡುವನೆಂದು ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ. ನಾವು ಯಾರ ಹೆಸರಿನಲ್ಲಿ ಬೇಡಬೇಕು? ಯೇಸುನ ಹೆಸರಿನಲ್ಲಿ. ಯೇಸುನ ಹೆಸರಿನಲ್ಲಿ ಬೇಡಿದರೆ, ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿದರೆ ಆತನು ನನ್ನ ಹೆಸರಿನಿಂದ ನಿಮಗೆ ಕೊಡುವನು. ಪ್ರಾರ್ಥನೆ ಯಾರ ನಾಮದಲ್ಲಿ ಬೇಡಬೇಕು? ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ನಾವು ಮಾಡಬೇಕು. ಅದಕ್ಕೋಸ್ಕರ ಯೇಸು ಸ್ಪಷ್ಟವಾಗಿ ಹೇಳ್ತಾನೆ, ಈ ದಿನದಲ್ಲಿ. ಆ ದಿನ ಅಂದರೆ ಈ ದಿನ. ಅಲ್ಲಿ ಪುನಃ ಮಾತಾಡ್ತಾರೆ, ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಳ್ಳಲಿಲ್ಲ. ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು ಹೇಳ್ತಾನೆ. ನೀವು ನನ್ನ ಹೆಸರಿನ ಮೇಲೆ ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು. ಪುನಃ ಅಲ್ಲಿ ಯೇಸು ಹೇಳ್ತಾನೆ, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ನಿಮ್ಮ ಆನಂದವು, ನಿಮ್ಮ ಸಂತೋಷವು ಪರಿಪೂರ್ಣವಾಗುವುದು. ಒಳಗಿಂದ ಸಂತೋಷ ಪರಿಪೂರ್ಣವಾಗುವುದು. ಯಾವಾಗ ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಬೇಡುತ್ತೇವೆ, ಖಂಡಿತವಾಗಿ ತಂದೆ ಕೊಡುವನಾಗಿ. ಏಕೆಂದರೆ ಆತನು ಮಗನಾಗಿದ್ದಾನೆ. ತಂದೆ ಅದು ಏನುಂಟು ಅದು ಮಗನಿಗೆ ಆಗಿದೆ. ತಂದೆ ಅರ್ಥ ಏನುಂಟು ಅದು ಮಗನದ್ದು. ಅದಕ್ಕೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವಾಗ ಆತನು ಕೊಡುವನಾಗಿದ್ದಾನೆ, ದೇವರ ಮಕ್ಕಳಿಗೆ ಕೊಡುವನಾಗಿದ್ದಾನೆ. ಅದಕ್ಕೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಏಕೆಂದರೆ ಶಿಷ್ಯರ ಹತ್ರ ಯೇಸು ಕ್ರಿಸ್ತನು ಮಾತಾಡ್ತಾ ಇದ್ದಾನೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಅಲ್ಲಿ ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ನಿಮ್ಮ ಆನಂದ ಪರಿಪೂರ್ಣವಾಗುವುದು. ಇವತ್ತು ಎಷ್ಟು ಜನಕ್ಕೆ ಒಳಗಿಂದ ಸಂತೋಷ ಇಲ್ಲ. ನಾಳೆ ಏನಾಗ್ತದೋ, ನಾಳ್ದು ಏನಾಗ್ತದೋ, ಒಂದು ಒಳಗಿಂದ ಗಲಿಬಿಲಿ ಮತ್ತು ಒಂದು ಹೆದರಿಕೆ. ಒಳಗಿಂದ ಹೆದರಿಕೆ. ಯೇಸು ಇಲ್ಲದಿದ್ದರೆ ಒಬ್ಬನ ಜೀವಿತದಲ್ಲಿ ಅವನಿಗೆ ಹೆದರಿಕೆ ಇರ್ತದೆ. ಡಿಪ್ರೆಸ್ ಇರ್ತಾನೆ. ಎಷ್ಟೋ ಮಂದಿ ಡಿಪ್ರೆಸ್ ಇದ್ದಾರೆ. ಎಷ್ಟೋ ಮಂದಿ ಏನು ಮಾಡೋದೆಂದು ಗೊತ್ತಾಗೋದಿಲ್ಲ. ಈ ರೀತಿ ಏಕೆ? ಯೇಸು ಜೀವಿತದಲ್ಲಿ ಇಲ್ಲದಿದ್ದರೆ ನಮ್ಮ ಜೀವಿತದಲ್ಲಿ, ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನೇ ಇರಬೇಕು. ಯೇಸು ಕ್ರಿಸ್ತನ ಸ್ವಂತ ರಕ್ಷಕನನ್ನು ನೀವು ಸ್ವೀಕಾರ ಮಾಡುವಾಗ ನಿಮ್ಮ ಒಳಗಿಂದ ಒಂದು ಸಂತೋಷ ಆಗ್ತದೆ. ನಿಮ್ಮ ಒಂದು ಭಾರ ಇರ್ತದೆ, ಅದು ಬಿಟ್ಟು ಹೋಗ್ತದೆ ಒಳಗಿಂದ. ಇಲ್ಲದೆ ಎಷ್ಟೋ ಮಂದಿ ಆ ಭಾರ ಹಿಡ್ಕೊಂಡು ತಿರುಗಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಯೇಸು ಹೇಳ್ತಾನೆ, ಹೊರೆ ಹೊತ್ತುವರೆ ನನ್ನ ಬಳಿಗೆ ಬನ್ನಿರಿ, ನಿಮ್ಮ ಹೊರೆ ನನಗೆ ಕೊಡಿರಿ. ನನ್ನ ಹಗುರವಾದ, ನಿಮ್ಮ ಭಾರವಾದ ನೊಗ ಉಂಟು, ಅದು ನನಗೆ ಕೊಡಿರಿ. ನನ್ನ ಹಗುರವಾದ ನೊಗವು ನಾನು ನಿಮಗೆ ಕೊಡ್ತೇನೆ. ಯೇಸು ಹೇಳ್ತಾನೆ, ಇವತ್ತು ನಿಮ್ಮ ನೊಗ ಉಂಟು, ನಿಮ್ಮ ಭಾರ, ನಿಮ್ಮ ಚಿಂತೆ, ನಿಮ್ಮ ಭಯ ಎಲ್ಲ ಯೇಸುಗೆ ಕೊಡಬೇಕು. ಯೇಸುನ ಮೇಲೆ ದೃಷ್ಟಿ ಹಾಕಬೇಕು. ಆತನ ಮೇಲೆ ದೃಷ್ಟಿ ಆಗಬೇಕು. ಏಕೆಂದರೆ ಆತನು ಆತ್ಮ ಸ್ವರೂಪಿಯಾಗಿದ್ದಾನೆ. ನೀವು ಎಣಿಸ್ಬೋದು, ಯೇಸು ಎಲ್ಲಿದ್ದಾನೆ? ಈಗ ನೀವು ಸತ್ಯವೇದದಲ್ಲಿ
ಓದಿರಿ, ನಿಮಗೆ ಸಿಗ್ತಾನೆ ಆತನು ಸಿಗ್ತಾನೆ. ಏಕೆಂದರೆ ಆತನು ಆತ್ಮಸ್ವರೂಪಿಯಾಗಿದ್ದಾನೆ, ನಿನ್ನ ಪ್ರಾರ್ಥನೆ ಕೇಳುವನಾಗಿದ್ದಾನೆ. ತಂದೆಯಾದ ದೇವರು ನಿಮ್ಮ ಪ್ರಾರ್ಥನೆ ಕೇಳುವನಾಗಿದ್ದಾನೆ. ಯಾರ ನಾಮದಲ್ಲಿ? ಯೇಸು ಕ್ರಿಸ್ತನ ನಾಮದಲ್ಲಿ. ಆ ನಾಮದಲ್ಲಿ ಮಾತ್ರ ಆತನು ತಂದೆ ದೇವರು ಪ್ರಾರ್ಥನೆ ಕೇಳ್ತಾನೆ. ಏಕೆಂದರೆ ನೀವು ಒಂದು ವೇಳೆ ತಂದೆಯಾದ ದೇವರಲ್ಲಿ ಪ್ರಾರ್ಥನೆ ಮಾಡೋದಿಲ್ಲ, ಯೇಸುವಿನ ಹೆಸರಿನಲ್ಲಿ ಆತನು ಕೇಳುವುದಿಲ್ಲ, ತಂದೆ ಪ್ರಾರ್ಥನೆ ಕೇಳುವುದಿಲ್ಲ. ಅದಕ್ಕೆ ಸಹ ನಿಮ್ಮ ಭಾರ ಒಳಗಿದ್ದ ಒಂದು ಎಷ್ಟೋ ಮಂದಿಗೆ ಏನಾಗ್ತಾ ಉಂಟು, ಈ ಹೊರಗೆ ಎಲ್ಲ ಕಾಯಿಲೆ ಎಲ್ಲ ಬಂದಿದೆ, ಏನು ಮಾಡೋದು, ಫ್ಯೂಚರ್ ಏನುಂಟ, ನಮ್ಮ ಫ್ಯೂಚರ್ ಏನುಂಟ, ಏನಾಗ್ತದೆ ಎಂದು ಎಷ್ಟೋ ಜನಕ್ಕೆ ಏತೆ. ಅದಕ್ಕೋಸ್ಕರ ಯೇಸು ಹೇಳ್ತಾರೆ, ನೀವು ಚಿಂತೆ ಮಾಡಿ ಮಾಡಿ ನಿಮ್ಮ ಒಂದು ಕೂದಲಾದರೂ ನಿಮಗೆ ಬಿಳಿ ಇದ್ದದ್ದು ಕಪ್ಪು ಮಾಡಲಿಕ್ಕೆ ಆಗೋದಿಲ್ಲ ಅಂದೆ. ಕಪ್ಪಾದದ್ದು ಬಿಳಿ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಕೂದಲು ನನ್ನ ಆಜ್ಞೆ ಇಲ್ಲದೆ ಅದು ಕೆಳಗೆ ಬೀಳುವುದಿಲ್ಲ ಎಂದು ಹೇಳ್ತಾನೆ. ಯೇಸು ಕ್ರಿಸ್ತನೇ ಹೇಳ್ತಾನೆ, ದೇವರ ಆಜ್ಞೆ ಇಲ್ಲದೆ ಒಂದು ಕೂದಲು ಕೂಡ ಕೆಳಗೆ ಬೀಳುವುದಿಲ್ಲ ಅಂತ ಹೇಳ್ತಾನೆ. ಅದು ಒಂದು ಕೂದಲು ಬೇಕಾದರೆ ಆಜ್ಞೆ ಬೇಕು. ನಾಳೆ ವಿಷಯದಲ್ಲಿ ಚಿಂತೆ ಮಾಡಬೇಡಿರಿ ಅಂತ ಹೇಳ್ತಾನೆ. ಪುನಃ ಯೇಸು ಅಲ್ಲಿ ತೋರಿಸ್ತಾ ಇದ್ದಾನೆ, ಹಕ್ಕಿಗಳಿಗೆ ಅವರೇ ನೋಡಿ ಹೇಳ್ತಾನೆ, ಅವರು ಏನುವುದಿಲ್ಲ, ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಆದರೆ ದೇವರು ಅವರಿಗೆ ಪಾಲಿಸ್ತಾನೆ. ಹೂಗಳಿಗೆ ನೋಡಿ ಹೇಳ್ತಾನೆ. ಎಷ್ಟೋ ಯೇಸು ಸಾಮ್ಯದ ರೂಪದಲ್ಲಿ ಅಲ್ಲಿ ಮಾತಾಡಿದ್ದಾನೆ. ಅದಕ್ಕೋಸ್ಕರ ಚಿಂತೆ ಮಾಡುವ ಅಗತ್ಯ ಇಲ್ಲ. ಏಕೆಂದರೆ ನೀವು ಧೈರ್ಯದಿಂದ ಇರಬೇಕು. ಧೈರ್ಯ ಒಬ್ಬ ಮಾನವನಿಗೆ ವೆರಿ ವೆರಿ ಇಂಪಾರ್ಟೆಂಟ್. ನಾಳೆ ವಿಷಯದಲ್ಲಿ ಚಿಂತೆ ಮಾಡಬೇಡ ಅಂತ ಯೇಸು ಹೇಳ್ತಾನೆ. ಅದಕ್ಕೋಸ್ಕರ ಶಿಷ್ಯರಿಗೆ ಪ್ರಾರ್ಥನೆ ಕಲಿಸಿಕೊಟ್ಟಿದ್ದಾನೆ. ಪರಲೋಕದಲ್ಲಿರುವ ತಂದೆಯೇ, ನಿನ್ನ ನಾಮ ಪರಿಶುದ್ಧ ಎಣಿಸಲ್ಪಡಲಿ. ದೇವರ ನಾಮ ಯಾವುದು? ಅದು ಪರಿಶುದ್ಧವಾಗಿದೆ. ಪರಿಶುದ್ಧ ಎಣಿಸಲ್ಪಡಲಿ. ನಿನ್ನ ರಾಜ್ಯ ಬರಲಿ. ಇಲ್ಲಿ ದೇವರ ರಾಜ್ಯ ಇಲ್ಲಿ ಬರಬೇಕು. ನಿನ್ನ ರಾಜ್ಯ ಇಲ್ಲಿ ಬರಲಿ ಎಂದು ಯೇಸು ಹೇಳ್ತಾನೆ. ನಿನ್ನ ಚಿತ್ತ ಏನುಂಟು ಪರಲೋಕದ, ಅದು ಇಲ್ಲಿ ನೆರವೇರಲಿ. ಅನುದಿನದ ಆಹಾರ ಕೊಡು. ನೋಡಿ, ಅನುದಿನದ ಆಹಾರ ನಮಗೆ ಕೊಡು ಅಂದರೆ ನಾಳೆ ವಿಷಯದಲ್ಲೆಲ್ಲ, ಇವತ್ತಿನ ವಿಷಯದಲ್ಲಿ. ಯೇಸು ಹೇಳ್ತಾನೆ, ಇವತ್ತಿನ ವಿಷಯದಲ್ಲಿ, ನಾಳೆ ವಿಷಯ ಚಿಂತೆ ಮಾಡಬೇಡ, ಇವತ್ತಿನ ವಿಷಯದಲ್ಲಿ ಚಿಂತೆ ಮಾಡು. ಅನುದಿನದ ಆಹಾರ ಕೊಡು ನನಗೆ. ನೋಡಿ, ಯೇಸು ಒಳ್ಳೆಯ ಪ್ರಾರ್ಥನೆ ಕಲಿಸಿದ್ದ. ಏಕೆಂದರೆ ಯೇಸು ಮಾನವನಿಗೆ ಅನಾಥನಾಗಿ ಬಿಡಲಿಲ್ಲ. ಅದಕ್ಕೆ ಸರಿ ಯೇಸು ಹೇಳ್ತಾನೆ, ನೀವು ಅನಾಥರಲ್ಲ, ನಾವನಿಗೆ ಅನಾಥರಾಗಿ ಬಿಡಲಿಲ್ಲ. ಈ ಲೋಕದ ಅಂತ್ಯ ತನಕ ನಾನು ನಿಮ್ಮ ಸಂಗಡ ಇರ್ತೇನೆ. ಪ್ರಿಯರೇ, ನಿಮ್ಮ ಸಂಗಡ ಇದ್ದಾನೆ ಆತನು. ನೀವು ಹೆದರುವ ಅಗತ್ಯ ಇಲ್ಲ, ಭಯಪಡುವ ಅಗತ್ಯ ಇಲ್ಲ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಅದಕ್ಕೆ ಸಹ ಪೌಲನು ಹೇಳ್ತಾನೆ, ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಸಂತೋಷಿಸಿರಿ ಎಂದು ಹೇಳ್ತಾನೆ. ಒಬ್ಬ ಮಾನವನು ಎಷ್ಟು ಸಂತೋಷದಲ್ಲಿ ಇರ್ತಾನೆ ಒಳಗಿಂದ, ಅವನಿಗೆ ಕಾಯಿಲೆ ಕೂಡ ಇರುವುದಿಲ್ಲ. ಅವನ ಶರೀರದಲ್ಲಿ, ಅವನ ಸಂತೋಷದಲ್ಲಿ ಇದ್ದರೆ. ಒಂದು ವೇಳೆ ಬೇಸರದಲ್ಲಿ, ಡಿಪ್ರೆಸ್ ಇದ್ದರೆ, ಭಯದಲ್ಲಿದ್ದರೆ ಏನಾಗ್ತದೆ? ಒಳಗಿಂದ ಒಳಗೆ ಅವನು ಕುಗ್ಗಿ ಹೋಗ್ತಾನೆ ಒಳಗಿಂದ. ಅದಕ್ಕೋಸ್ಕರ ನೀವು ಧೈರ್ಯದಿಂದ ಇರಬೇಕು. ಮೇನ್ ಸಂಗತಿ, ನಿಮಗೆ ಧೈರ್ಯ ಬೇಕು. ಚಂಚಲ ಆಗಬಾರ್ದು. ಆತನ ಮೇಲೆ ವಿಶ್ವಾಸ ಇಡಿರಿ, ಕ್ರಿಸ್ತನ ಮೇಲೆ ವಿಶ್ವಾಸ ಇಡಿರಿ. ಏಕೆಂದರೆ ಆತನು ರಕ್ಷಕನಾಗಿದ್ದಾನೆ, ಆತ ದೇವಕುಮಾರನಾಗಿದ್ದಾನೆ. ಆತ ನಿಮಗೆ ಪ್ರೀತಿ ಮಾಡ್ತಾನೆ. ಆತನ ಪ್ರೀತಿ ಕದಲುವುದಿಲ್ಲ. ಲೋಕದ ಮಾನವನು ನಿಮಗೆ ಪ್ರೀತಿ ಮಾಡಿದರೆ ಒಂದು ದಿವಸ, 2 ದಿವಸ, ಸ್ವಲ್ಪ ದಿವಸ, ಮತ್ತೆ ಇಲ್ಲ. ಆದರೆ ಆತನ ಪ್ರೀತಿ ಎಂದಿಗೂ ನಿಮಗೆ ಕದಲುವುದಿಲ್ಲ. ಆತನು ಎಂದಿಗೂ ನಿಮಗೆ ಕೈ ಬಿಡುವನಲ್ಲ. ಅದಕ್ಕೋಸ್ಕರ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೇಸುವಿನ ನಾಮದಲ್ಲಿ ನೀವು ಬೇಡಬೇಕು ತಂದೆ ಹತ್ರ. ನಿಮಗೆ ನನ್ನ ನಾಮದಲ್ಲಿ ಬೇಡಿದರೆ ಆತನು ಕೊಡುತ್ತಾನೆ ಎಂದು ಹೇಳ್ತಾನೆ. ಪುನಃ ನಾವು ಮುಂದೆ ಹೋಗುವ. ಈ ಸಂಗತಿಗಳನ್ನು ಗೂಢಾರ್ಥವಾಗಿ ನಿಮಗೆ ಹೇಳಿದ್ದೇನೆ, ಆದರೆ ಇನ್ನು ಮೇಲೆ ಸಾಮ್ಯ ರೂಪವಾಗಿ ನಿಮ್ಮ ಸಂಗಡ ಮಾತಾಡದೆ ತಂದೆಯ ವಿಷಯದಲ್ಲಿ ಸ್ಪಷ್ಟವಾಗಿ ತಿಳಿಸುವ ಕಾಲ ಬರುತ್ತದೆ. ಯೇಸು ಎಷ್ಟೋ ಸಾಮ್ಯ ರೂಪದಲ್ಲಿ ಮಾತಾಡಿದ್ದಾನೆ. ಏಕೆಂದರೆ ಯೇಸು ಸಾಮ್ಯ ರೂಪದಲ್ಲಿ ಮಾತಾಡ್ತೆಂದು ಎಷ್ಟೋ ಪ್ರವಾದಿಯ ಮುಖಾಂತರ ಆತನು ಹೇಳಿದ್ದಾನೆ. ಪ್ರವಾದಿಗಳು ಅಲ್ಲಿ ಬರೆದಿಟ್ಟಿದ್ದಾರೆ.
ಸಾಮ್ಯ ಮುಖಾಂತರ ಮಾತಾಡ್ತೇನೆ. ಯೇಸು ಸಾಮ್ಯ ಮುಖಾಂತರ ಮಾತಾಡ್ತೇನೆ. ಈಗ ಹೇಳ್ತಾನೆ, ನಾನು ಇಲ್ಲ, ಈಗ ಸ್ಪಷ್ಟವಾಗಿ ನಿಮ್ಮ ಹತ್ರ ಮಾತಾಡ್ತೇನೆ, ತಂದೆಯ ವಿಷಯದಲ್ಲಿ ನಾನು ಸ್ಪಷ್ಟವಾಗಿ ಮಾತಾಡ್ತೇನೆ ಎಂದು ಯೇಸು ಹೇಳ್ತಾನೆ. ನಾನು ನಿಮ್ಮ ಹತ್ರ ಸ್ಪಷ್ಟವಾಗಿ ಮಾತಾಡ್ತೇನೆ ಎಂದು ಹೇಳ್ತಾ ಪುನಃ ಅಲ್ಲಿ ದೇವರ ವಾಕ್ಯ, ಆ ದಿನದಲ್ಲಿ ನನ್ನ ಹೆಸರಿನ ಮೇಲೆ ಬೇಡಿಕೊಳ್ಳುವಿರಿ. ಆ ದಿನದಲ್ಲಿ, ಈ ದಿನ, ಆ ದಿನದಲ್ಲಿ ನನ್ನ ಹೆಸರಿನ ಮೇಲೆ ನೀವು ಬೇಡಿಕೊಳ್ಳುವಿರಿ. ನಾನು ತಂದೆಯನ್ನು ನಿಮಗೋಸ್ಕರ ಕೇಳಿಕೊಳ್ಳುವೆನೆಂದು ನಿಮಗೆ ಹೇಳುವುದಿಲ್ಲ. ನೀವು ನನ್ನ ಮೇಲೆ ಮಮತೆ ಇಟ್ಟು ನನ್ನ ತಂದೆಯ ಬಳಿಯಿಂದ ಹೊರಟು ಬಂದವನೆಂದು ನಂಬಿದ್ದೀರಿ. ಇಂದ ತಂದೆಯು ತಾನೇ ನಿಮ್ಮ ಮೇಲೆ ಮಮತೆ ಇಡುತ್ತಾನಲ್ಲವೇ? ಏಕೆಂದರೆ ಯೇಸು ತಂದೆಯ ಬಳಿಯಿಂದ ಹೊರಟು ಬಂದಿದ್ದಾನೆ. ಯೇಸು ಮೇಲಿನಿಂದ ಬಂದವನು. ಮಾನವನು ಯಾರಾಗಿದ್ದಾನೆ? ಕೆಳಗಿನವನು, ಮಣ್ಣಿಗೆ ಸಂಬಂಧಪಟ್ಟವನು. ಯೇಸು ಮಣ್ಣಿಗೆ ಸಂಬಂಧಪಟ್ಟವನಲ್ಲ, ಆತನು ಪರಲೋಕಕ್ಕೆ ಸಂಬಂಧಪಟ್ಟವನು. ಯೇಸು ಹೇಳ್ತಾನೆ, ನಾನು ಪರಲೋಕದ ಭಾಷೆ ಮಾತಾಡ್ತಾ ಇದ್ದೇನೆ, ನೀವು ಲೋಕದ ಭಾಷೆ ಮಾತಾಡ್ತಿದ್ದೀರಿ. ನೀವು ಲೋಕಕ್ಕೆ ಸಂಬಂಧಪಟ್ಟವರು, ಮಣ್ಣಿಗೆ ಸಂಬಂಧಪಟ್ಟವರು. ಮಾನವನು ಯಾರಾಗಿದ್ದಾನೆ? ಮಣ್ಣಿಗೆ ಸಂಬಂಧಪಟ್ಟವನು. ಈ ಶರೀರ ಯಾರಾಗಿದೆ? ಮಣ್ಣಿಗೆ ಸಂಬಂಧಪಟ್ಟದ್ದು. ಆದರೆ ಮಾನವನಿಗೆ ಒಂದು ಆತ್ಮ ಉಂಟು, ಅದು ದೇವರ ಆತ್ಮವಾಗಿದೆ. ಈ ಆತ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದದ್ದು. ಆತ್ಮ ವೆರಿ ವೆರಿ ಇಂಪಾರ್ಟೆಂಟ್. ಶರೀರ ಈ ಲೋಕದಲ್ಲಿ ಮಣ್ಣಿನಿಂದ ಮಾಡಿದ ಶರೀರ ಮಣ್ಣಿಗೆ ಹೋಗಬೇಕು. ಆದರೆ ಆತ್ಮ ಅದು ದೇವರದ ಆತ್ಮವಾಗಿದೆ. ಈ ಆತ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಬಂದದ್ದು. ಏಕೆಂದರೆ ಈ ಆತ್ಮ ಒಬ್ಬನು ಹುಟ್ಟಿ ಬರುವಾಗ ಒಳಗಿದ್ದ ಆತ್ಮ ಮಾನವನದು ಅದು ಪರಲೋಕಕ್ಕೆ ಹೋಗುವುದಿಲ್ಲ. ಏಕೆಂದರೆ ಪಾಪದಲ್ಲಿ ಹುಟ್ಟಿದ್ದು, ಪಾಪದಲ್ಲಿ ಮಾನವನು ಜೀವಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ಯೇಸು ಹೇಳ್ತಾನೆ, ನೀವು ಹೊಸತಾಗಿ ಹುಟ್ಟಬೇಕು. ಯಾವುದರಲ್ಲಿ ಹುಟ್ಟಬೇಕು? ಆತ್ಮದಲ್ಲಿ ಹುಟ್ಟಬೇಕು. ಒಬ್ಬ ನೀರಿನಿಂದಲೂ ಆತ್ಮದಿಂದಲೂ ಹೊಸತಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯಕ್ಕೆ ಹೋಗುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ. ಯಾರ ನಾಮದಲ್ಲಿ ಹೊಸತಾಗಿ ಹುಟ್ಟಬೇಕು? ಯೇಸು ಕ್ರಿಸ್ತನ ನಾಮದಲ್ಲಿ. ಯಾವಾಗ ನಾವು ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕನೊಂದು ಸ್ವೀಕಾರ ಮಾಡ್ತೇವೆ, ಆಗ ಅವನ ಆತ್ಮಕ್ಕೆ ರಕ್ಷಣೆ ಆಗ್ತದೆ. ಆತ್ಮದ ರಕ್ಷಣೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಏಕೆಂದರೆ ಒಬ್ಬರು ಕೂಡ ನಾಶವಾಗುವುದು ಅದು ದೇವರ ಚಿತ್ತ ಅಲ್ಲ. ಒಬ್ಬ ಮಾನವನು ಕೂಡ ನರಕಕ್ಕೆ ಹೋಗುವುದು ದೇವರ ಚಿತ್ತ ಅಲ್ಲ. ನರಕ್ಕೆ ಉಂಟು, ಸತ್ಯವೇದ ಎಷ್ಟು ಕಡೆಯಲ್ಲಿ ಬರೆಯಲ್ಪಟ್ಟಿದೆ. ನರಕ ಉಂಟು, ಪರಲೋಕ ಉಂಟು, ಎರಡು ಉಂಟು. ಆದರೆ ಯೇಸು ಹೇಳ್ತಾನೆ, ನಾನು ಎಲ್ಲಿದ್ದೇನೆ ಅಲ್ಲಿ ನೀವು ಬರಬೇಕೆಂದು ಆತನ ಆಶಯವಾಗಿದೆ. ಯೇಸುನ ಸ್ಥಳ ಯಾವುದು? ಪರಲೋಕವಾಗಿದೆ. ಸೈತಾನನ ಸ್ಥಳ ಯಾವುದು? ನರಕವಾಗಿದೆ, ಬೆಂಕಿಯಾಗಿದೆ. ಒಬ್ಬರು ಕೂಡ ಅಲ್ಲಿ ಹೋಗಬಾರ್ದು, ಒಬ್ಬ ಮಾನವನು ಕೂಡ ಅಲ್ಲಿ ಹೋಗಬಾರ್ದು. ಅದು ದೇವರ ಚಿತ್ತವಾಗಿದೆ. ಕೆಲವರಿಗೆ ತಪ್ಪು ತಿಳಿದುಕೊಂಡು ಇದರ ವಿಷಯದಲ್ಲಿ ತಿಳುವಳಿಕೆ ಇಲ್ಲ. ನಾವು ಸತ್ತು ಹೋಗ್ತೀವಲ್ಲ, ಇಲ್ಲಿ ಆಯ್ತಲ್ಲ, ಮುಗೀತಲ್ಲ. ಸತ್ತು ಹೋಗುವಾಗ ಮುಗಿಯೋದಿಲ್ಲ. ಸತ್ತು ಹೋದ ನಂತರ ಒಬ್ಬನ ಜೀವಿತ ಸ್ಟಾರ್ಟ್ ಆಗ್ತದೆ, ಶುರುವಾಗ್ತದೆ. ಸತ್ಯವೇದ ಪ್ರಕಾರ ಅವನು ಶುರು ಆಗ್ತದೆ. ಅವನು ಎಷ್ಟು ತನಕ ಶರೀರದಲ್ಲಿ ಇದ್ದಾನೆ, ಅವನು ಏನಾಗಿರ್ತಾನೆ, ಅವನಿಗೆ ಎಷ್ಟು ಬೇಕು ಜ್ಞಾನ ಅಷ್ಟೇ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಮಾತ್ರ ಜ್ಞಾನ ಇರ್ತದೆ ಅವನ ಹತ್ರ. ಯಾವಾಗ ಅವನು ಶರೀರ ಬಿಡ್ತಾನೆ ಆಗ ಅವನಿಗೆ ಪರಲೋಕದ ಜ್ಞಾನ, ಅಂದರೆ ದೇವರ ವಿಷಯದಲ್ಲಿ ಜ್ಞಾನ, ಸೈತಾನ ವಿಷಯದ ಜ್ಞಾನ ಬರ್ತದೆ ಅವನಿಗೆ. ಆತ್ಮಿಕ ಜ್ಞಾನ ಅವನಿಗೆ ಬರ್ತದೆ. ಅದಕ್ಕೋಸ್ಕರ ಒಬ್ಬ ಮಾನವನಿಗೆ ಶರೀರದಲ್ಲಿ ಇರುವಾಗಲೇ ರಕ್ಷಣೆ ಆಗಬೇಕು. ಶರೀರ ಬಿಟ್ಟ ನಂತರ ರಕ್ಷಣೆ ಅಲ್ಲ. ಅದಕ್ಕೆ ಯೇಸು ಬೇಕು. ಮಾನವನಾಗಿ ಬಂದ ಯೇಸು ಕ್ರಿಸ್ತನನ್ನು ನಾವು ಸ್ವೀಕಾರ ಮಾಡಬೇಕು. ಮಾನವನಾಗಿ ಬಂದ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡುವಾಗ ಮಾತ್ರ ಅವನಿಗೆ ರಕ್ಷಣೆ ಆಗ್ತದೆ, ಅವನ ಆತ್ಮಕ್ಕೆ ರಕ್ಷಣೆ ಆಗ್ತದೆ. ಎಷ್ಟು ತನಕ ಆತ್ಮ ನಮ್ಮ ಒಳಗೆ ಉಂಟು ಅಷ್ಟು ತನಕ ಈ ಶರೀರ ಫಂಕ್ಷನ್ ಆಗ್ತದೆ. ಆತ್ಮ ಬಿಟ್ಟು ಹೋದ ನಂತರ ಶರೀರ ಫಂಕ್ಷನ್ ಆಗಿ ಈ ಮಣ್ಣಿಗೆ ಸೇರ್ತದೆ ಈ ಶರೀರ. ಏಕೆಂದರೆ ದೇವರು ಈ ರೀತಿ ಮಾಡಿದ್ದಾನೆ. ಲೋಕದಲ್ಲಿ ಮಾನವನಿಗೆ ಈ ರೀತಿ ಮಾಡಿರ್ತಾನೆ. ಏಕೆಂದರೆ ಈ ಲೋಕದಲ್ಲಿ ಇರಬೇಕಾದ್ರೆ, ಈ ಪ್ಲಾನೆಟಲ್ಲಿ ಇರಬೇಕಾದ್ರೆ ಈ ಶರೀರ ಬೇಕು. ಈ ಶರೀರ ಬೇಕೇ ಬೇಕು.
ಆದರೆ ದೇವರು ಮಾನವನಿಗೆ ಮಾಡುವಾಗ ಆತ್ಮವಾಗಿ ಮಾಡಿದ್ದಾನೆ, ತನ್ನ ಸ್ವರೂಪನಾಗಿ ಮಾಡಿದ್ದಾನೆ. ದೇವರ ಸ್ವರೂಪ ಆತ್ಮ ಸ್ವರೂಪಿ ದೇವರು, ದೇವರ ಹಾಗೆ ಮಾನವನಿಗೆ ಮಾಡಿದ್ದಾನೆ. ಆದರೆ ಈ ಲೋಕದಲ್ಲಿ ಇರಬೇಕಾದ್ರೆ ಆತನಿಗೆ ಶರೀರ ಬೇಕು. ಆತನು ಮಣ್ಣನ್ನು ತೆಗೆದು ಅವನು ಮಾನವನಿಗೆ ಏನು ಮಾಡಿದ, ಆತ್ಮಕ್ಕೆ ಅವನು ಕುಂಬಾರನ ದೇವರಿಗೆ ಹೇಳಿದ ಕುಂಬಾರನ ಹೇಳ್ತಾನೆ, ಆ ಮಣ್ಣನ್ನು ತೆಗೆದು ಮಾನವನಿಗೆ ಸೃಷ್ಟಿ ಮಾಡಿದ್ದಾನೆ ಈ ಲೋಕದಲ್ಲಿ. ಅದಕ್ಕೆ ಸರ ನೋಡಿ, ಮಣ್ಣಿನಿಂದ ಏನು ಆಗಿದೆ, ಈ ಮಣ್ಣಿಂದ ನಾವು ತಿನ್ನುತ್ತೇವೆ ಅಲ್ವಾ, ಏನು ಫ್ರೂಟ್ ಆಗಲಿ ಏನದು ಅದು ಮಣ್ಣಿನಿಂದಲೇ ಆಗುವುದು. ಮಾನವನು ತಿನ್ನುತ್ತಾನೆ, ಏಕೆ ಶರೀರಕ್ಕೆ, ಈ ಶರೀರಕ್ಕೆ ಬೇಕು. ಶರೀರ ಜೀವಿತ ಇರಬೇಕಾದರೆ ಈ ಲೋಕದಲ್ಲಿ ಈ ಮಣ್ಣಿನಿಂದ ಆದ ಎಲ್ಲ ವಸ್ತು ಮಾನವನಿಗೆ ತಿನ್ನಲಿಕ್ಕೆ ಬೇಕು. ಅದಕ್ಕೆ ಸರ ಪ್ರಿಯರೇ, ಒಬ್ಬ ಮಾನವನು ಹೊಸತ್ತಾಗಿ ಹುಟ್ಟುವುದು ವೆರಿ ಅಗತ್ಯವಾಗಿದೆ. ಏಕೆಂದರೆ ಆತ್ಮನಿಂದಲೂ ನೀರಿನಿಂದಲೂ ಹುಟ್ಟದಿದೆ ಅವನು ಪರಲೋಕಕ್ಕೆ ಹೋಗುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಅವನು ಸಾಧ್ಯ ಇಲ್ಲ, ಪರಲೋಕಕ್ಕೆ ಹೋಗಿ ಸಾಧ್ಯ ಇಲ್ಲ. ಅವನು ಹುಟ್ಟಿದರೆ ಮಾತ್ರ ಹೋಗಲಿಕ್ಕೆ ಸಾಧ್ಯ ಉಂಟು. ಅರ್ಥ ಮಾಡಿಕೊಳ್ಳಿ. ಒಬ್ಬ ಶರೀರದಿಂದ ಯಾರು ಹುಟ್ಟಿದ್ದಾರೆ ಅದು ಶರೀರವೇ, ಅದು ಮಣ್ಣೆ, ಅದು ಮಣ್ಣಿಗೆ ಹೋಗ್ತದೆ. ನೋಡಿ, ಒಂದು ಮೀನು ನೋಡಿ, ನೀವು ಮೀನನ್ನು ನೋಡಿ, ಅದು ಯಾಕೆ ಅದಕ್ಕೆ ಸಂಬಂಧಪಟ್ಟಿದೆ, ಅದು ನೀರಿಗೆ ಸಂಬಂಧಪಟ್ಟಿದೆ, ಅದಕ್ಕೆ ನೀರು ಬೇಕು. ನೀವು ಆ ಒಳ್ಳೆ ಮೀನಿನ ತಂದು ಮನೆಯಲ್ಲಿ ಇಡಿರಿ, ಅದು ಆಗೋದಿಲ್ಲ, ಸತ್ತು ಹೋಗ್ತದೆ, ಅದು ಸತ್ತು ಹೋಗ್ತದೆ. ಅದೇ ಪ್ರಕಾರ ಒಬ್ಬ ಮಾನವನ ತಂದೆ ತಾಯಿಗೆ ಹುಟ್ಟಿದ್ದು ಈ ಮಣ್ಣಿಗೆ ಸೇರಲೇಬೇಕು ಅವನ ಶರೀರ. ಆದರೆ ಆತ್ಮ ಈ ಶರೀರದಿಂದ ಬಿಟ್ಟು ಹೋಗುವಾಗ ಆ ಆತ್ಮ ರಕ್ಷಣೆ ಹೊಂದಬೇಕು, ಹೊಸತಾಗಿ ಹುಟ್ಟಬೇಕು. ಈ ಶರೀರ ಬಿಡುವ ಮೊದಲು, ಶರೀರ ಬಿಟ್ಟ ನಂತರ ಅಲ್ಲ, ಶರೀರ ಬಿಡುವ ಮೊದಲು ಇವನ ಆತ್ಮ ರಕ್ಷಣೆ ಹೊಂದಬೇಕು. ಆತ್ಮದಿಂದಲೂ ನೀರಿಂದಲೂ ರಕ್ಷಣೆ, ಯೇಸುಗೆ ಸ್ವಂತ ರಕ್ಷಕ ಸ್ವೀಕಾರ ಮಾಡಿದರೆ ಅವನ ಆತ್ಮ ರಕ್ಷಣೆ ಆಯಿತು. ಇಲ್ಲದಿದ್ದರೆ ಆತ್ಮ ಹೊರಗೆ ಹೋಗ್ತದೆ, ಆದರೆ ಆತ್ಮ ನರಕಕ್ಕೆ ಹೋಗಬೇಕಾಗುತ್ತದೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಏಕೆಂದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ನಂತರ ಈ ವಿಷಯದಲ್ಲಿ ಸರಿಯಾಗಿ ಬಿಡಿಸಿ ಹೇಳಿದ್ದಾರೆ. ದುರಾತ್ಮನ ಇದ್ದಾನೆಂದು ಹೇಳ್ತಾನೆ. ಏಕೆ ದುರಾತ್ಮಗಳು ಯೇಸುನ ಹೆಸರಿಗೆ ಅಡ್ಡ ಬೀಳ್ತಿದ್ದರು, ಕಿರಿಚಾಟಿದ್ದರು. ಏಕೆಂದರೆ ಯೇಸು ಬಂದದ್ದು ಈ ಲೋಕಕ್ಕೆ ದುರಾತ್ಮನ ಕಾರ್ಯವು ನಾಶ ಮಾಡಲಿಕ್ಕೆ. ಏಕೆಂದರೆ ಮಾನವನಿಗೆ ಈ ದುರಾತ್ಮನ ಬೇಕಾದ ರೀತಿಯಲ್ಲಿ ನಡೆಸಿದ್ದಾನೆ, ಎಷ್ಟೋ ವರ್ಷ ಆತನು ನಡೆಸಿದ್ದಾನೆ. ಆದರೆ ಯೇಸು ಬಂದು ದುರಾತ್ಮನಿಗೆ ಗದರಿಸಿದ. ಅದಕ್ಕೋಸ್ಕರ ಮಾನವನಿಗೆ ಶರೀರದಲ್ಲಿ ಇರುವಾಗ ರಕ್ಷಣೆ ಹಾಕಬೇಕು ಪ್ರಿಯರೇ. ವೆರಿ ಇಂಪಾರ್ಟೆಂಟ್, ರಕ್ಷಣೆ ವೆರಿ ಇಂಪಾರ್ಟೆಂಟ್. ಇಲ್ಲದೆ ನೋಡಿ, ಒಂದು ವೇಳೆ ರಕ್ಷಣೆ ಆಗದಿದ್ದರೆ, ಸತ್ಯ ದೇವರು ಜೀವಿಸೋ ದೇವರು ಯಾರೆಂದು ಗೊತ್ತಿಲ್ಲದಿದ್ದರೆ ಜನರಿಗೆ ಒಂದು ಶಿಸ್ತು ಇರುವುದಿಲ್ಲ. ಇವತ್ತು ಏಕೆ ಜನರಲ್ಲಿ ಒಂದು ಶಿಸ್ತು ಇಲ್ಲ? ಏಕೆಂದರೆ ಅವರಿಗೆ ಜೀವಿಸುವ ದೇವರು, ಸೃಷ್ಟಿಕರ್ತನು ಯಾರು ಎಂದು ಸರಿಯಾದ ಪ್ರಕಟಣೆ ಇಲ್ಲ. ದೇವರಿಗೆ ಯಾರು ನೋಡಲಿಕ್ಕೆ ಆಗುವುದಿಲ್ಲ ಪ್ರಿಯರೇ, ಯಾವ ಮಾನವನು ನೋಡಲಿಕ್ಕೆ ಆಗುವುದಿಲ್ಲ ದೇವರಿಗೆ. ಆದರೆ ಯೇಸುಗೆ ಯಾರು ನೋಡ್ತಾರೆ ಅದು ದೇವರಿಗೆ ನೋಡಿದಾಗೆ ಆಯಿತು. ದೇವರಿಗೆ ಅದಕ್ಕೆ ಸರ ಯೇಸು ಹೇಳ್ತಾನೆ, ನನ್ನ ತಂದೆ ಎಂದು ಹೇಳ್ತಾನೆ. ಯಾರ್ಯಾರು ಯೇಸುಗೆ ಸ್ವೀಕಾರ ಮಾಡಿದರೆ ಅವರಿಗೆ ಏನಾಗ್ತದೆ, ಅವರು ಕೂಡ ತಂದೆಯ ದೇವರ ಮಕ್ಕಳಾಗಿದ್ದಾರೆ. ಅದಕ್ಕೆ ಸರ ನಾವು ಆತ್ಮದಲ್ಲಿ ಹುಟ್ಟುವುದು ವೆರಿ ವೆರಿ ಇಂಪಾರ್ಟೆಂಟ್ ದೇವರ ಮಕ್ಕಳೇ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀವು ನನ್ನ ಮೇಲೆ ಮಮತೆ ಇಟ್ಟು ನನ್ನನ್ನು ತಂದೆಯ ಬಳಿಯಿಂದ ಹೊರಟು ಬಂದವನೆಂದು ನಂಬಿದ್ದೀರಿ. ತಂದೆಯ ಬಳಿಯಿಂದ ಹೊರಟು ಬಂದಿರೆಂದು ನೀವು ನಂಬಿದ್ದೀರಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ನಂಬಬೇಕು, ಒಬ್ಬ ಮಾನವನು ನಂಬಬೇಕು. ತಂದೆಯು ತಾನೇ ನಿಮ್ಮ ಮೇಲೆ ಮಮತೆ ಇಡುತ್ತಾನಲ್ಲವೇ? ತಂದೆಯು ತಾನೇ ನಿಮ್ಮ ಮೇಲೆ ಮಮತೆ ಇಡುವನಾಗಿದ್ದಾನೆ. ತಂದೆ ಬಳಿಯಿಂದ ಹೊರಟು ಈ ಲೋಕಕ್ಕೆ ಬಂದಿದ್ದೇನೆ ಹೇಳ್ತಾನೆ. ನೋಡಿ, ಪುನಃ ಹೇಳ್ತಾನೆ, ಯೇಸು ಹೇಳ್ತಾನೆ, ತಂದೆಯ ಬಳಿಯಿಂದ ನಾನು ಬಂದಿದ್ದೇನೆ. ದೇವರಿಗೆ ಏನು ಹೇಳ್ತಾನೆ? ತಂದೆ ಎಂದು ಹೇಳ್ತಾನೆ. ಯಹೂದ್ಯರು ಏನು ಹೇಳ್ತಾರೋ, ಪರಿಜಯರು ಶಾಸ್ತ್ರಿಯವರು ಏನು ಹೇಳ್ತಿದ್ದರು? ದೇವರೆಂದೇ ಹೇಳ್ತಾರೆ. ಆದರೆ ಯೇಸು ಹೇಳ್ತಾನೆ, ನನ್ನ ತಂದೆ ಆಗಿದ್ದಾನೆ. ಯಾರ್ಯಾರು ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕರನ್ನು ಸ್ವೀಕಾರ ಮಾಡಿದೆ ಅವರಿಗೆ ತಂದೆ ಆಗಿದ್ದಾನೆ. ಆತನು ತಂದೆ. ಅದಕ್ಕೋಸ್ಕರ
ನಾನು ದೇವರಿಂದ ಬಳಿಯಿಂದ ಹೊರಟು ಬಂದಿದ್ದೇನೆ, ಇನ್ನು ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗುತ್ತೇನೆ ಅಂದನು. ಆತನು ಸ್ಪಷ್ಟವಾಗಿ ಹೇಳಿದನು ಯೇಸು, ಇನ್ನು ನಾನು ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗುವನಾಗಿದ್ದೇನೆ. ಆತನಿಗೆ ಗೊತ್ತಿತ್ತು, ಯೇಸುಗೆ ಗೊತ್ತಿತ್ತು. ಯೇಸು ಮೊದಲೇ ಹೇಳಿದ್ದಾನೆ, ನಾನು ಹೋಗುತ್ತೇನೆಂದು, ನಾನು ತಂದೆಯ ಬಳಿಗೆ ಹೋಗ್ತೇನೆಂದು ಹೇಳಿದನು ಅವನು. ನೋಡಿ ಏಕೆ ಹೇಳಿದನೋ ಆತನಿಗೆ ಗೊತ್ತಿತ್ತು. ಅದಕ್ಕೆ ಸರಿ ಹೇಳ್ತಾನೆ, ನಾನು ಎಲ್ಲಿಂದ ಬಂದಿದ್ದೇನೆ, ನಾನು ಎಲ್ಲಿ ಹೋಗುತ್ತೇನೆ ಅದು ನನಗೆ ಚೆನ್ನಾಗಿ ಗೊತ್ತುಂಟು ಹೇಳ್ತಾನೆ. ಯೇಸು ಕ್ರಿಸ್ತನು ಹೇಳ್ತಾನೆ, ಏಕೆ ಅವನು ತಂದೆಯಿಂದ ಬಂದಿದ್ದಾನೆ, ಈಗ ತಂದೆಯ ಬಳಿಗೆ ಹೋಗುವನಾಗಿದ್ದಾನೆ. ಯಾವಾಗ? ಶಿಲುಬೆಗೆ ಹೋಗಲೇಬೇಕು. ಆತನು ಶಿಲುಬೆಯಲ್ಲಿ ಮರಣ ಹೊಂದಲೇಬೇಕು. ನಾನು ತಂದೆಯ ಬಳಿಗೆ ಹೋಗ್ತೇನೆ ಎಂದು ಹೇಳ್ತಾನೆ. ನೋಡಿ, ಶಿಲುಬೆಯಲ್ಲಿ ಸತ್ತ ನಂತರ ಆಯ್ತಾ? ಇಲ್ಲ. ಆತನು ಪುನರುತ್ಥಾನ ಆದನು. 3ನೇ ದಿವಸ ಆತನು ಪುನರುತ್ಥಾನ ಆದನು. ಅವನು ತೋರಿಸಿಕೊಟ್ಟನು ಯೇಸು ಕ್ರಿಸ್ತನು, ಒಬ್ಬ ಮಾನವನಿಗೆ ಪುನರುತ್ಥಾನ ಉಂಟು, ಯೇಸು ಕ್ರಿಸ್ತನಿಗೆ ನಂಬಿದವನಿಗೆ ಪುನರುತ್ಥಾನ ಉಂಟು ಎಂದು ಆತನು ತೋರಿಸಿಕೊಟ್ಟನು. ಹಾಗಾದರೆ ಮಾನವನಿಗೆ ಪುನರುತ್ಥಾನ ಉಂಟು ಎಂದು ಮಾನವನಿಗೆ ಒಂದು ಅರ್ಥ ಉಂಟು. ಈ ಪ್ರಾಣಿ ಪಕ್ಷಿಗಳಿಗೆ ಅರ್ಥ ಇಲ್ಲ, ಆದರೆ ಮಾನವನಿಗೆ ಒಂದು ಅರ್ಥ ಉಂಟು. ಏಕೆಂದರೆ ಮಾನವನಿಗೆ ಪ್ರಿಯರೇ, ಆತನು ತನ್ನ ಸ್ವರೂಪವಾಗಿ ಸೃಷ್ಟಿ ಮಾಡಿದ್ದಾನೆ. ತಾನು ಹೇಗಿದ್ದಾನೆ ಆ ರೀತಿ ಸೃಷ್ಟಿ ಮಾಡಿದ್ದಾನೆ ಆತನು ಮಾನವನಿಗೆ. ಏಕೆಂದರೆ ಮಾನವನಿಗೆ ಒಂದು ಅರ್ಥ ಉಂಟು. ಅದಕ್ಕೆ ಸಹ ಮಾನವನಿಗೆ ಜ್ಞಾನ ಉಂಟು. ನೋಡಿ, ತಿಳುವಳಿಕೆ ಉಂಟು, ಮನಸ್ಸುಂಟು, ಗ್ರಹಿಕೆ ಉಂಟು, ಸ್ಪೀಲಿಂಗ್ ಉಂಟು. ಮಾನವನಿಗೆ ನಡೆಯಲಿಕ್ಕೆ ಕಾಲು ಕೊಟ್ಟಿದ್ದಾನೆ, ಕೈ ಕೊಟ್ಟಿದ್ದಾನೆ, ಕಣ್ಣು ಕಿವಿ ಎಲ್ಲ ಕೊಟ್ಟಿದ್ದಾನೆ. ಏಕೆ? ಆತನಿಗೆ ಗೊತ್ತುಂಟು ಮಾನವನಿಗೆ ಆತನು ಆ ರೀತಿ ಮಾಡಿದ್ದಾನೆ. ಒಂದು ದೊಡ್ಡ ಯೋಜನೆ ಉಂಟು ದೇವರದ್ದು, ದೊಡ್ಡ ಯೋಜನೆ ಉಂಟು. ಏಕೆ? ಮಾನವನು ನಿತ್ಯ 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 ಜೀವಿಸಬೇಕು, ದೇವರ ಒಟ್ಟಿಗೆ ಇರಬೇಕು ಎಂದು ಮಾನವನಿಗೆ ಆತನು ಸೃಷ್ಟಿ ಮಾಡಿ ಈ ಲೋಕದಲ್ಲಿ ಇಟ್ಟಿದ್ದಾನೆ. ಪ್ರಿಯರೇ, ಅದಕ್ಕೋಸ್ಕರ ಯೇಸು ಹೇಳ್ತಾನೆ, ಮಾನವನಾಗಿ ಬಂದಿದ್ದಾನೆ. ಈಗ ಹೇಳ್ತಾನೆ, ನಾನು ತಂದೆಯಿಂದ ಬಂದಿದ್ದೇನೆ, ತಂದೆಯ ಬಳಿಗೆ ಹೋಗ್ತೇನೆ ಎಂದು ಹೇಳ್ತಾನೆ. ನಾನು ಎಲ್ಲಿಂದ ಬಂದಿದ್ದೇನೆ, ನಾನು ಎಲ್ಲಿಗೆ ಹೋಗ್ತೇನೆ ನನಗೆ ಗೊತ್ತುಂಟು ಚೆನ್ನಾಗಿ ಎಂದು ಹೇಳ್ತಾನೆ. ಅದಕ್ಕೆ ಸರ ದೇವರ ಮಕ್ಕಳೇ, ನೀವು ಎಲ್ಲಿಂದ ಬಂದಿದ್ದೀರಿ ಎಂದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಒಬ್ಬ ಮಾನವನಿಗೆ ಎಲ್ಲಿಂದ ಬಂದಿದ್ದಾನೆ? ಒಂದು ತಂದೆ ತಾಯಿಯಿಂದ ಹುಟ್ಟಿದ್ದಾನೆ. ಒಬ್ಬ ತಂದೆ ತಾಯಿಯಿಂದ ಹುಟ್ಟಿದವನು ಪರಲೋಕಕ್ಕೆ ಹೋಗುವುದಿಲ್ಲ, ಆತ್ಮದಿಂದ ಹುಟ್ಟಿದವನು ಮಾತ್ರ. ಅದಕ್ಕೆ ಸರ 2 ಸಲ ಮಾನವನಿಗೆ ಜನ್ಮ ಉಂಟು ಈ ಲೋಕದಲ್ಲಿ. ಒಂದು ತಂದೆ ತಾಯಿಗೆ ಹುಟ್ಟುವುದು, ಒಂದು ಆತ್ಮದಿಂದ ಹುಟ್ಟುವುದು. ಆತ್ಮದಿಂದ ಹುಟ್ಟಿದವನು ಮಾತ್ರ ಅಲ್ಲಿ ಹೋಗ್ತಾನೆ. ಅದಕ್ಕೆ ಸರ ಒಬ್ಬ ಮಾನವನಿಗೆ ಈ ಲೋಕದಲ್ಲಿ ಶರೀರದಲ್ಲಿ ಇರುವಾಗ ಗೊತ್ತಿರಬೇಕು ಆತನಿಗೆ, ನಾನು ಎಲ್ಲಿಂದ ಬಂದಿದ್ದೇನೆ ಮತ್ತು ಎಲ್ಲಿಗೆ ಹೋಗುತ್ತೇನೆ ಎಂದು ಸರಿಯಾಗಿ ಪ್ರಕಟಣೆ ಬೇಕು ಅವನಿಗೆ. ಒಂದು ವೇಳೆ ಆ ಪ್ರಕಟಣೆ ಇಲ್ಲದಿದ್ದರೆ ಈ ಲೋಕದಲ್ಲಿ ಎಷ್ಟು ವರ್ಷ ಜೀವಿಸಿ ಕೂಡ, ಎಷ್ಟು ವರ್ಷ ಅವನು ಜೀವಿಸಲಿ, ಎಷ್ಟು ಸುಖದಲ್ಲಿ ಜೀವಿಸಲಿ, ಎಷ್ಟು ಐಶ್ವರ್ಯದಲ್ಲಿ ಜೀವಿಸಲಿ, ಎಷ್ಟು ಪದವಿಯಲ್ಲಿ ಅವನು ಜೀವಿಸಲಿ, ಏನು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ಎಲ್ಲರೂ ಹೇಳ್ತಾರೆ, ಇವನು ಪರಲೋಕಕ್ಕೆ ಹೋಗಿದ್ದಾನೆ, ಇನ್ನು ಇವನು ಸ್ವರ್ಗಾರೋಹಣ ಆಗಿದ್ದಾನೆ ಎಂದು ಹೇಳ್ತಾರೆ. ಸತ್ಯ ವೇದ ಏನು ಹೇಳ್ತುಂಟು? ಅವನ ಪಾಪ ಕ್ಷಮಿಸಲ್ಪಡಬೇಕು. ಈ ಲೋಕದಲ್ಲಿ ಪಾಪ ಕ್ಷಮಿಸಲಿಕ್ಕೆ ಒಬ್ಬನಿಗೆ ಮಾತ್ರ ಅಧಿಕಾರ ಉಂಟು, ಅದು ಮಾನವನಿಗೆ ಬಂದ ಯೇಸು ಕ್ರಿಸ್ತನಿಗೆ ಮಾತ್ರ ಅಧಿಕಾರ ಉಂಟು, ಬೇರೆ ಯಾರಿಗೆ ಅಧಿಕಾರ ಇಲ್ಲ. ಯೇಸು ಕ್ರಿಸ್ತನಿಗೆ ಮಾತ್ರ. ಯೇಸು ಕ್ರಿಸ್ತನಂತ ಹೇಳುವಾಗ ಮಾತ್ರ, ಯೇಸುವೇ ನಾನೊಂದು ಪಾಪಿಯಾಗಿದ್ದೇನೆ, ಯೇಸುವೇ ನನ್ನನ್ನು ಕ್ಷಮಿಸು. ಅದಕ್ಕೋಸ್ಕರ ಯೇಸು ರಕ್ತ ಸುರಿಸಿದ್ದಾನೆ. ನನ್ನನ್ನು ಕ್ಷಮಿಸುವ ಅಧಿಕಾರ ಎಲ್ಲಿ ಉಂಟು? ಯಾರಿಗುಂಟು? ಮಾನವನಿಗೆ ಬಂದ ಯೇಸು ಕ್ರಿಸ್ತನಿಗೆ ಮಾತ್ರ ಕ್ಷಮಿಸುವ ಅಧಿಕಾರ ಉಂಟು. ಅದಕ್ಕೋಸ್ಕರ ಯೇಸು ಈಗ ಕೂಡ ತಂದೆಯ ಬಲಪಾಸದಲ್ಲಿ ಕೂತ್ಕೊಂಡಿದ್ದಾನೆ, ನಮಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಆತನು ಯೇಸುಗೆ ಮಾತ್ರ ಪಾಪ ಕ್ಷಮಾಪಣೆ ಮಾಡುವ ಅಧಿಕಾರ ಉಂಟು. ನೀವು ಯೇಸು ಹತ್ರ ಕೇಳುವಾಗ, ಯೇಸುವೇ ನನ್ನನ್ನು ಕ್ಷಮಿಸು, ನಾನೊಂದು ಪಾಪಿಯಾಗಿದ್ದೇನೆ, ಪಶ್ಚಾತ್ತಾಪದಿಂದ ಹೇಳುವಾಗ ಖಂಡಿತ ಆತನು ಕ್ಷಮಿಸ್ತಾನೆ. ಏಕೆಂದರೆ ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. ಮಾನವನಿಗೆ ಆತನು ಪ್ರೀತಿ ಮಾಡ್ತಾ ಇದ್ದಾನೆ. ಆತನು ಕರುಣಾಮಯನಾಗಿದ್ದಾನೆ, ಆತನು ದಯಾಳು ಆಗಿದ್ದಾನೆ. ನೀನು ಎಷ್ಟು ಪಾಪದಲ್ಲಿ ಕೂಡ ಇರು, ಆದರೆ ನೀನು ದೇವರ ಕಡೆಗೆ ತಿರುಗುವಾಗ, ನಿಜ ದೇವರು ಜೀವಿಸುವ ದೇವರ ಕಡೆಗೆ ತಿರುಗುವಾಗ, ಕ್ರಿಸ್ತನ ಕಡೆಗೆ ನೀವು ತಿರುಗುವಾಗ ಖಂಡಿತ ನಿಮ್ಮ ಪಾಪ ಆತನು ಕ್ಷಮಿಸುತ್ತಾನೆ. ಯಾವಾಗ ನೀವು ಹೃದಯದಲ್ಲಿ ನಂಬಿ
ಯೇಸುಗೆ ಪಶ್ಚಾತ್ತಾಪಪಟ್ಟು ನಂಬಿ ಬಾಯಿಂದ ಅರಿಕೆ ಮಾಡ್ತೀರಿ, ಆಗ ನಿಮಗೆ ರಕ್ಷಣೆ ಆಗ್ತದೆ. ಮತ್ತು ನಿಮಗೆ ನೀರಿನ ದೀಕ್ಷಾಸನ ಬೇಕು. ಅದಕ್ಕೆ ಹೇಳ್ತಾನೆ, ನೀರಿನಿಂದಲೂ ಆತ್ಮನಿಂದಲೂ ಅವನು ಹುಟ್ಟಬೇಕಂತ ಹೇಳ್ತಾನೆ. ಒಬ್ಬ ಮಾನವನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕು, ಆಗ ಅವನಿಗೆ ರಕ್ಷಣೆ ಆಗ್ತದೆ. ರಕ್ಷಣೆ ವೆರಿ ಇಂಪಾರ್ಟೆಂಟ್ ಆಗಿದೆ ಒಬ್ಬ ಮಾನವನಿಗೆ ಪ್ರಿಯರೇ. ಏಕೆಂದರೆ ಮಾನವನು ನಿತ್ಯ ಜೀವಿಸಬೇಕು, ನಿತ್ಯತ್ವ ಬೇಕು ಮಾನವನಿಗೆ. ಆ ಪರಲೋಕದಲ್ಲಿ ಆತನು ದೇವರೊಟ್ಟಿಗೆ ಇರಬೇಕು. ದೇವರು ತನ್ನ ಸ್ವರೂಪವಾಗಿ ಸೃಷ್ಟಿ ಮಾಡಿದವನು ಆತನು ಅಲ್ಲೇ ಹೋಗಬೇಕೆಂದು ಅದು ದೇವರ ಚಿತ್ತವಾಗಿದೆ. ನರಕಕ್ಕೆ ಹೋಗಬೇಕೆಂದು ದೇವರ ಚಿತ್ತ ಅಲ್ಲ. ನರಕ ಮಾನವನಿಗೆ ಮಾಡಿದಲ್ಲ, ನರಕ ಮಾಡಿದ್ದು ಸೈತಾನನಿಗೆ ಮಾಡಿದ್ದು. ಸೈತಾನನು ಯಾವಾಗ ಈ ದೇವರ ವಿರುದ್ಧವಾಗಿ ಹೋದನು, ಈ ದೇವರ ವಿರುದ್ಧವಾಗಿ ಅವನು ಪಾಪ ಮಾಡಿದನು, ಆಗ ಅವನಿಗೆ ಮಾಡಿದ್ದು ಅದು ನರಕ. ಮಾನವನಿಗೆ ಮಾಡಿದಲ್ಲ ನರಕ, ಅದು ಮಾನವನಿಗೆ ಪರಲೋಕ. ಆದರೂ ನಾವು ಇವತ್ತು ನೋಡ್ತಾ ಇದ್ದೇವೆ, ಮಾನವನು ಏನು ಮಾಡ್ತಾನೆ, ಪಾಪದಲ್ಲೇ ಜೀವಿಸ್ತಾ ಇದ್ದಾನೆ. ಪಾಪದ ಸಂಬಳ ಮರಣವಾಗಿದೆ. ಯಾವ ಮರಣ? ನರಕ ಎಂಬ ಮರಣ, ಆತ್ಮಕ್ಕೆ ಮರಣ. ಆತ್ಮ ನರಕದಲ್ಲಿ ಬಿದ್ದರೆ ಸುಡುತ್ತದೆ. ಅದು ಸುಡುತ್ತೆ. 1 ದಿವಸ 2 ದಿವಸ ಅಲ್ಲ, ಅದು ನಿತ್ಯ ಸುಡಬೇಕು. ಅಲ್ಲಿ ಆ ಬೆಂಕಿಯಲ್ಲಿ ಆತನು ಸುಡುತ್ತಾನೆ ಹೊರತು ಸಾಯುವುದಿಲ್ಲ. ಅಲ್ಲಿ ಬೆಂಕಿಯಲ್ಲಿ ಸಾಯುವುದಿಲ್ಲ, ಸುಡುತ್ತಾನೆ. ವರ್ಷ ಲಕ್ಷ ಕೋಟಿ ವರ್ಷ ಅಂತ್ಯ ಇಲ್ಲ ಅಲ್ಲಿ. ಏಕೆಂದರೆ ಅದರಿಂದ ಮಾನವನು ಅಲ್ಲಿ ಹೋಗಬಾರ್ದು, ಆ ಸ್ಥಳಕ್ಕೆ ಹೋಗಬಾರ್ದು ಎಂದು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು. ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ರೈಟ್ ನಾವು ಯೇಸು ಪ್ರೀತಿ ಮಾಡ್ತಾ ಇದ್ದಾನೆ. ನಿಮಗೆ ಎಂದಿಗೂ ಆತನು ಕೈ ಬಿಡುವುದಿಲ್ಲ. ಈ ವಾಕ್ಯದಿಂದ ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಈಗ ನಾನೊಂದು ಪ್ರಾರ್ಥನೆ ಹೇಳ್ತೇನೆ, ಈ ಪ್ರಾರ್ಥನೆ ನೀವು ರಿಪೀಟ್ ಮಾಡಿ. ಯಾರಾದರೂ ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕನೆಂದು ಇಷ್ಟ ತನಕ ಸ್ವೀಕಾರ ಮಾಡದಿದ್ದರೆ ಇವತ್ತು ನಿಮಗೆ ಒಳ್ಳೆಯ ಅವಕಾಶ ಉಂಟು. ನಾನು ಏನು ಹೇಳ್ತೇನೆ ಅದು ನೀವು ಹೇಳಿದರೆ ನಿಮಗೆ ರಕ್ಷಣೆ ಆಗ್ತದೆ. ಯೇಸುವೇ, ಅಪ್ಪಾ ತಂದೆ, ನಾನೊಂದು ಪಾಪಿ ಆಗಿದ್ದೇನೆ. ಯೇಸುವೇ, ನನ್ನ ಪಾಪಗೋಸ್ಕರ ನೀನು ಈ ಲೋಕದಲ್ಲಿ ಬಂದು ಕೊರಡೆಯಲ್ಲಿ ಪೆಟ್ಟು ತಿಂದು ಶಿಲುಬೆಯಲ್ಲಿ ನೇತಾಡಿ ನಿನ್ನ ರಕ್ತವನ್ನು ಸುರಿಸಿದ್ದೆ ಕರ್ತನೇ. ನನ್ನ ಪಾಪಗೋಸ್ಕರ ನೀನು ಸತ್ತಿದ್ದಿ ಸ್ವಾಮಿ. ನಿನಗೆ ಹೂಣಲ್ಪಟ್ಟು ನೀನು 3ನೇ ದಿವಸ ಜೀವಂತವಾಗಿದ್ದಿ. ಈ ಸತ್ಯವು ನಾನು ನಂಬುತ್ತೇನೆ. ಯೇಸುವೇ, ನೀನು ನನ್ನ ಹೃದಯದ ಒಳಗೆ ಬಾ. ನೀನೇ ನನ್ನ ರಕ್ಷಕನಾಗಿದ್ದಿ, ನೀನೇ ನನ್ನ ದೇವರಾಗಿದ್ದಿ. ಈ ಸತ್ಯವು ನಾನು ನಂಬುತ್ತೇನೆ. ಆಮೇನ್. ಯಾರ್ಯಾರು ಈ ಪ್ರಾರ್ಥನೆ ಮಾಡಿದರೂ ಅವರಿಗೆ ರಕ್ಷಣೆ ಆಯಿತು. ತಂದೆಯಾದವರಿಗೆ ಸ್ತೋತ್ರ ಕರ್ತನೇ. ಈ ಮಕ್ಕಳು ಕರ್ತನೇ, ಈ ಸಮಯದಲ್ಲಿ ಯಾರ್ಯಾರು ಕರ್ತನೇ ಈ ಪ್ರಾರ್ಥನೆ ಹೇಳಿದರೆ ಕರ್ತನೇ, ಸ್ವಾಮಿ ಅವರಿಗೆ ನೀನು ಮುಟ್ಟಿದ್ದಕ್ಕೆ ಸ್ತೋತ್ರ, ಅವರಿಗೆ ರಕ್ಷಣೆ ಆದಕ್ಕೆ ಸ್ತೋತ್ರ ಕರ್ತನೇ. ಈಗ ನೀನು ನಡೆಸು, ಮುಂದಿನ ದಿವಸದಲ್ಲಿ ನೀನು ಅವರಿಗೆ ನಡೆಸಬೇಕೆಂದು ನಾನು ಪ್ರಾರ್ಥಿಸ್ತೇನೆ. ಅಪ್ಪ ಪರಿಶುದ್ಧಾತ್ಮನೆ, ಅವರಿಗೆ ಸಹಾಯ ಮಾಡು. ನೀನೇ ಸಹಾಯಕನಾಗಿದ್ದಿ ಪರಿಶುದ್ಧಾತ್ಮನೆ, ನೀನು ಅವರಿಗೆ ನಡೆಸು. ಅನ್ನದಿಂದ ಆಹಾರ ಕೊಡು, ಕೇಡಿಂದ ಅವರಿಗೆ ತಪ್ಪಿಸಬೇಕೆಂದು ನಾನು ಪ್ರಾರ್ಥನೆ ಕರ್ತನೆ. ಅಪ್ಪ ಸರಿಯಾದ ಮಾರ್ಗದಲ್ಲಿ ನಡೆಯಲಿಕ್ಕೆ ನೀನು ಸಹಾಯ ಮಾಡಬೇಕೆಂದು ನಾನು ಪ್ರಾರ್ಥನೆ. ಈ ಸಮಯದಲ್ಲಿ ಕರ್ತನೆ, ನಿನ್ನ ಹಸ್ತ ಈ ಮಕ್ಕಳ ಮೇಲೆ ಇಳಿದು ಬರಲಿಕ್ಕೆ ಸ್ತೋತ್ರ. ನೀನು ಅವರಿಗೆ ಮುಟ್ಟಿದ್ದಕ್ಕೆ ಸ್ತೋತ್ರ, ನೀನು ಅವರಿಗೆ ಬಿಡುಗಡೆ ಕೊಟ್ಟಿದ್ದಕ್ಕೆ ಸ್ತೋತ್ರ. ತಂದೆ, ಮಗ, ಪರಿಶುದ್ಧ ಆತ್ಮನಲ್ಲಿ ನಾಮದಲ್ಲಿ ನಾನು ಆಶೀರ್ವಾದ ಮಾಡ್ತೇನೆ. ಇವರು ಆಶೀರ್ವಾದ ಹೊಂದಿದ್ದಕ್ಕೆ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿ ತಂದೆ, ಆಮೇನ್. ಈ ಕಾರ್ಯಕ್ರಮ ನೋಡೋದಕ್ಕೆ ದೇವರು ನಿಮಗೆ ಒಳ್ಳೇದು ಮಾಡಲಿ. ಅಲ್ಲಿ ನಿಮಗೆ ಪ್ರಾರ್ಥನೆ ಬೇಕಾದರೆ ಅಲ್ಲಿ ನಂಬರ್ ಮತ್ತು ಹೆಸರು ಬರ್ತದೆ, ನನಗೆ ಸಂಪರ್ಕ ಮಾಡ್ಬೋದು. ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆ ಸಿದ್ಧರಿದ್ದೇನೆ. ಆಮೇನ್.